ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಏಕಚಕ್ರಪುರದಲ್ಲಿ ಪಾಂಡವರು ಬಕಾಸುರನ ವಧೆ. ಪಾಂಡವರು ಕಾಡಿಂದ ಕಾಡಿಗೆ ಹೋಗುತ್ತಾ ಸ್ವಲ್ಪ ಕಾಲದ ಮೇಲೆ ಬ್ರಾಹ್ಮಣರ ವೇಷದಿಂದ ಏಕಚಕ್ರ ನಗರವನ್ನು ಸೇರಿ ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ವಾಸವಾಗಿದ್ದರು. ತಮ್ಮ ಸಾಧುಗುಣದಿಂದಲೂ ಸೌಮ್ಯಾಕಾರದಿಂದಲೂ ಊರಿನವರಿಗೆ ಬೇಕಾಗದವರಾಗಿ ಭಿಕ್ಷೆ ಎತ್ತಿಕೊಂಡು ಜೀವಿಸುತ್ತಿದ್ದರು. ಬಂದ ಭಿಕ್ಷೆಯಲ್ಲಿ ಅರ್ಧವು ಭೀಮನಿಗೆ, ಮಿಕ್ಕ ಅರ್ಧ ಉಳಿದವರಿಗೆ. ಹೀಗೆ ಕೆಲವು ಕಾಲ ಕಳೆದ ಮೇಲೆ ಒಂದು ದಿನ ಆ ಬ್ರಾಹ್ಮಣನ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಗಟ್ಟಿಯಾಗಿ ಅಳುವ ಶಬ್ದ ಕೇಳಿಬಂತು. ಪಾಂಡವರಲ್ಲಿ 4 ಜನ ಭಿಕ್ಷೆಗಾಗಿ ಹೊರಗೆ ಹೋಗಿದ್ದರು. ಮನೆಯಲ್ಲಿ ಭೀಮನೂ ಕುಂತಿಯೂ ಇದ್ದರು. ಕುಂತಿ ಮೃದು ಸ್ವಭಾವದವಳು, ದಯಾಶೀಲಳು. ಆದ್ದರಿಂದ ಆ ಅಳುವನ್ನು ಕೇಳಿ ಅವಳ ಮನಸ್ಸು ಹಿಂಡಿದಂತಾಯಿತು. ಆದ್ದರಿಂದ ಅವಳು ಭೀಮನನ್ನು ಕುರಿತು, ನೋಡು ಭೀಮ, ನಾವು ಈ ಬ್ರಾಹ್ಮಣನ ಮನೆಯಲ್ಲಿ ಕೌರವರ ಹೆದರಿಕೆ ಇಲ್ಲದೆ ವಾಸ ಮಾಡಿಕೊಂಡಿದ್ದೇವೆ. ಆತನು ನಮ್ಮನ್ನು ಸುಖವಾಗಿ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಏನು ಉಪಕಾರ ಮಾಡೋಣ ಎಂದು ಯೋಚಿಸುತ್ತಿದ್ದೇನೆ. ಮನುಷ್ಯನು ಉಪಕಾರವನ್ನು ಮರೆಯಬಾರದು, ಅದಕ್ಕಿಂತ ಹೆಚ್ಚಾಗಿಯೇ ಪ್ರತ್ಯುಪಕಾರ ಮಾಡಬೇಕು. ಈಗ ಈ ಬ್ರಾಹ್ಮಣನಿಗೆ ನಿಜವಾಗಿಯೂ ಏನು ದುಃಖ ಪ್ರಾಪ್ತಿಯಾಗಿದೆ. ಅದರ ನಿವಾರಣೆಯಲ್ಲಿ ನಾವು ಅವನಿಗೆ ಸಹಾಯವಾದರೆ ಪುಣ್ಯ ಬರುತ್ತದೆ ಎಂದಳು. ಭೀಮನು ಅವರಿಗೆ ಒದಗಿರುವ ದುಃಖವೇನೆಂದು ತಿಳಿದುಕೊಂಡು ಬಾ. ಅದು ಇಂಥದ್ದೆಂದು ಗೊತ್ತಾದರೆ ಎಷ್ಟೇ ಕಷ್ಟವಾದರೂ ಚಿಂತೆಯಿಲ್ಲ, ಅದರ ನಿವಾರಣೆಗೆ ಯತ್ನಿಸುತ್ತೇನೆ ಎಂದನು. ಬ್ರಾಹ್ಮಣನು ತನ್ನ ಹೆಂಡತಿ ಮಗಳನ್ನು ಕೂರಿಸಿಕೊಂಡು ಗೋಳಾಡುತ್ತಿರುವಾಗ ಅವಳ 1 ವರ್ಷದ ಮಗ ಮುಂದೆ ಬಂದು ನಗುಮುಖದಿಂದ ಮುದ್ದು ಮುದ್ದಾಗಿ, ಅಪ್ಪ ಅಳಬೇಡ ಎಂದು ಸಮಾಧಾನ ಮಾಡುತ್ತಾ ಒಂದು ಕಡ್ಡಿಯನ್ನು ಹಿಡಿದುಕೊಂಡು ಬಂದು ಉಲ್ಲಾಸದಿಂದ, ಮನುಷ್ಯನನ್ನು ತಿನ್ನುವ ಆ ರಾಕ್ಷಸನನ್ನು ನಾನು ಇದರಿಂದ ಹೊಡೆದು ಕೊಂದು ಹಾಕುತ್ತೇನೆ, ಅಳಬೇಡಿ ಎಂದಿತು. ದುಃಖದಲ್ಲಿ ಮುಳುಗಿ ಹೋಗಿದ್ದರೂ ಮಗುವಿನ ಆ ಮುದ್ದು ಮಾತನ್ನು ಕೇಳಿ ಎಲ್ಲರಿಗೂ ತುಂಬ ಸಂತೋಷವಾಯಿತು. ಇದೇ ಸರಿಯಾದ ಸಮಯವೆಂದು ತಿಳಿದು ಕುಂತಿಯು ಅವರ ಹತ್ತಿರಕ್ಕೆ ಬಂದಳು. ಕುಂತಿಯು, ಇದೇಕೆ ಹೀಗೆ ಅಳುತ್ತಿದ್ದೀರಿ? ನಿಮ್ಮ ದುಃಖಕ್ಕೆ ಕಾರಣವೇನು ತಿಳಿಸಿ. ನನ್ನ ಕೈಲಾದರೆ ಅದನ್ನು ನಾನು ನಿವಾರಣೆ ಮಾಡುತ್ತೇನೆ ಎಂದಳು. ಅದಕ್ಕೆ ಆ ಬ್ರಾಹ್ಮಣನು, ಅಮ್ಮ ತಪೋಧನೆ, ನಿಮ್ಮಂಥ ಸಜ್ಜನರು ಹೀಗೆ ಹೇಳುವುದು ಯುಕ್ತವೇ. ಆದರೆ ಮನುಷ್ಯ ಮಾತ್ರನಿಂದ ಈ ದುಃಖವನ್ನು ನಿವಾರಣೆ ಮಾಡಲು ಸಾಧ್ಯವಿಲ್ಲ. ಈ ಊರಿನ ಹತ್ತಿರ ಬಕನೆಂಬ ರಾಕ್ಷಸನಿದ್ದಾನೆ. ಅವನು ನರಮಾಂಸಭಕ್ಷಕ, ಮನುಷ್ಯ ಮಾಂಸವನ್ನು ತಿಂದು ಕೊಬ್ಬಿದ್ದಾನೆ, ಮಹಾಬಲಶಾಲಿ. ಅವನು ಈ ಪ್ರಾಂತ್ಯವನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಂಡಿದ್ದಾನೆ. ನಾವು ಅವನಿಗೆ ನಿತ್ಯವೂ 1 ಗಾಡಿ ಅನ್ನವನ್ನು ಕಳುಹಿಸಬೇಕು. ಅವನು ಆ ಅನ್ನವನ್ನು, ಆ ಗಾಡಿಗೆ ಹೂಡಿದ 2 ಕೋಣಗಳನ್ನು, ಆ ಗಾಡಿಯನ್ನು ಹೊಡೆದುಕೊಂಡು ಹೋಗುವ ಮನುಷ್ಯನನ್ನು ತಿನ್ನುತ್ತಾನೆ. ಇದನ್ನು ಒಬ್ಬೊಬ್ಬರು 1 ದಿವಸ ಸರದಿಯ ಮೇಲೆ ಕಳುಹಿಸಬೇಕು. ಇದು ಎಷ್ಟೋ ವರ್ಷದಿಂದ ನಡೆದುಕೊಂಡು ಬರುತ್ತಿದೆ. ಅವನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಾದರೂ ಪ್ರಯತ್ನ ಪಟ್ಟರೆ ಅಂಥವರನ್ನು ಅವನು ಹೆಂಡತಿ ಮಕ್ಕಳ ಸಹಿತವಾಗಿ ಕೊಂದು ತಿಂದು ಬಿಡುತ್ತಾನೆ. ಮನೆ ಹಾಳು ಮಾಡುವ ಸರದಿ ಬಂದಿದೆ. ನಾನು ಅನ್ನವನ್ನು ಒಬ್ಬ ಮನುಷ್ಯನನ್ನು ಕಳುಹಿಸಬೇಕಾಗಿದೆ. ಯಾರಾದರೂ ಒಬ್ಬ ಮನುಷ್ಯನನ್ನು ಕೊಂಡು ಕಳುಹಿಸೋಣವೆಂದರೆ ನನ್ನ ಹತ್ತಿರ ಹಣವಿಲ್ಲ. ಬಂಧುಗಳಲ್ಲಿ ಯಾರನ್ನು ಕೊಡುವುದು ಸಾಧ್ಯವಿಲ್ಲ. ಹೀಗೆ ಆ ರಾಕ್ಷಸನಿಂದ ಬಿಡುಗಡೆಗೆ ದಾರಿಯೇ ತೋರದೆ ಶೋಕಸಾಗರದಲ್ಲಿ ಮುಳುಗಿ ಹೆಂಡತಿ ಮಕ್ಕಳೊಡನೆ ಆ ರಾಕ್ಷಸನ ಹತ್ತಿರಕ್ಕೆ ಹೋಗೋಣವೆಂದಿದ್ದೇನೆ. ಅವನು ನಮ್ಮೆಲ್ಲರನ್ನೂ ತಿಂದು ಬಿಡಲಿ ಎಂದನು. ಕುಂತಿಯು, ಅಯ್ಯ, ನೀನು ಈ ವಿಚಾರವಾಗಿ ಸ್ವಲ್ಪವೂ ಚಿಂತೆ ಮಾಡಬೇಡ. ಆ ರಾಕ್ಷಸನಿಂದ ಬಿಡುಗಡೆ ಹೊಂದಲು ನಾನು ಒಂದು ಮಾರ್ಗವನ್ನು ಯೋಚಿಸಿದ್ದೇನೆ. ನಿನಗೆ ಇರುವವರು ಒಬ್ಬ ಮಗ, ಒಬ್ಬ ಮಗಳು. ನೀನು ಅವರನ್ನು, ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಆ ರಾಕ್ಷಸನ ಬಾಯಿಯಲ್ಲಿ ಬೀಳುವುದು ನನಗೆ ಒಪ್ಪಿಗೆ ಇಲ್ಲ. ನನಗೆ 5 ಜನ ಗಂಡು ಮಕ್ಕಳಿದ್ದಾರೆ. ಅವರಲ್ಲಿ ಒಬ್ಬನು ನಿನಗೆ ಬದಲಾಗಿ ಆ ರಾಕ್ಷಸನಿಗೆ ಆಹಾರವನ್ನು ತೆಗೆದುಕೊಂಡು ಹೋಗಲಿ ಎಂದಳು.
ಅದಕ್ಕೆ ಬ್ರಾಹ್ಮಣನು, ಎಲ್ಲಾದರೂ ಉಂಟೆ, ನನ್ನ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ಇದನ್ನು ನಾನು ಎಂದಿಗೂ ಮಾಡಲಾರೆ. ತನ್ನ ಜೀವನವನ್ನಾಗಲಿ ನನ್ನ ಮಗನ ಜೀವನವನ್ನಾಗಲಿ ತೆತ್ತು ಒಬ್ಬ ಬ್ರಾಹ್ಮಣನ ಜೀವವನ್ನು ಉಳಿಸಬೇಕೆ? ಅತಿಥಿಯಾಗಿ ಬಂದಿರುವ ಬ್ರಾಹ್ಮಣನ ಜೀವವನ್ನು ತನ್ನ ಜೀವಕ್ಕಾಗಿ ಕಳೆಯಬೇಕೆ? ಕುಲಹೀನರು ವಿಧರ್ಮಿಗಳೂ ಕೂಡ ಈ ಕೆಲಸವನ್ನು ಮಾಡುವುದಿಲ್ಲ. ಬ್ರಹ್ಮಹತ್ಯೆ ಆತ್ಮಹತ್ಯೆ ಎರಡು ಕೆಟ್ಟದ್ದೇ, ಆದರೂ ಬ್ರಹ್ಮಹತ್ಯಕ್ಕಿಂತ ಆತ್ಮಹತ್ಯೆ ಮೇಲು. ಅದರಲ್ಲಿಯೂ ಈಗ ನಾನು ಆತ್ಮಹತ್ಯವನ್ನು ಬುದ್ಧಿಪೂರ್ವಕವಾಗಿ ಮಾಡಿಕೊಳ್ಳುತ್ತಿಲ್ಲ, ನಿರ್ಬಂಧವಾಗಿ ಪ್ರಾಣ ಕೊಡಬೇಕಾಗಿ ಬಂದಿದೆ ಎಂದಾಗ ಕುಂತಿಯು 100 ಮಕ್ಕಳಿದ್ದರೂ ಅವರಲ್ಲಿ ಒಬ್ಬ ಮಗ ಹೋಗಲಿ ಎಂದು ಯಾರು ಹೇಳುತ್ತಾರೆ? ನನಗೇನು ನನ್ನ ಮಗನು ಬೇಡವಾಗಿಲ್ಲ. ಈ ರಾಕ್ಷಸನು ನನ್ನ ಮಗನನ್ನು ಕೊಲ್ಲಲು ಶಕ್ತನಲ್ಲ, ಏಕೆಂದರೆ ನನ್ನ ಮಗ ತೇಜಸ್ಶಾಲಿ ವೀರ, ಮಂತ್ರಸಿದ್ಧಿಯನ್ನು ಪಡೆದವನು. ಅವನು ಆ ರಾಕ್ಷಸನಿಗೆ ಊಟವನ್ನು ತೆಗೆದುಕೊಂಡು ಹೋಗಿ ತಾನು ಉಳಿದುಕೊಂಡು ಬರುತ್ತಾನೆಂದು ನನಗೆ ಧೈರ್ಯವಿದೆ. ಹಿಂದೆ ಎಷ್ಟೋ ಜನ ಮಹಾಬಲಶಾಲಿಗಳು ಬೃಹದಾಕಾರರು ಆದ ರಾಕ್ಷಸರನ್ನು ಅವನು ಕೊಂದಿದ್ದಾನೆ. ಅದನ್ನು ನಾನೇ ಕಂಡಿದ್ದೇನೆ. ಇದನ್ನು ನೀನು ಯಾರಿಗೂ ಹೇಳಬೇಡ, ಏಕೆಂದರೆ ಆಮೇಲೆ ಜನರು ಕುತೂಹಲದಿಂದ ಆ ಮಂತ್ರವಿದ್ಯೆಯನ್ನು ನನಗೆ ಹೇಳಿಕೊಡು ಎಂದು ಅವನನ್ನು ಪೀಡಿಸುತ್ತಾರೆ. ಗುರುವಿನ ಅನುಮತಿ ಇಲ್ಲದೆ ಹೇಳಿಕೊಟ್ಟರೆ ಆ ವಿದ್ಯೆಯಿಂದ ಕಾರ್ಯ ನಡೆಸಲಾಗುವುದೂ ಇಲ್ಲ ಎಂದಳು. ಇಷ್ಟು ಹೇಳಿದ ಮೇಲೆ ಆತನು ಒಪ್ಪಿದನು. ಗಂಡ ಹೆಂಡತಿಯರು ಕುಂತಿಯ ಅಮೃತದಂತಹ ಮಾತಿಗಾಗಿ ಅವಳನ್ನು ವಂದಿಸಿದರು. ಆ ಬ್ರಾಹ್ಮಣನು ಕುಂತಿಯು ಭೀಮಸೇನನನ್ನು ಕಂಡು ಈ ಕೆಲಸ ಮಾಡಬೇಕೆಂದು ಕೇಳಿಕೊಳ್ಳಲು ಅವನು ಆಗಲಿ ಎಂದನು. ಅವತ್ತಿನ ರಾತ್ರಿ ಕಳೆಯಿತು. ಮರುದಿನ ಬೆಳಿಗ್ಗೆ ಭೀಮಸೇನನು ಅನ್ನದ ಗಾಡಿಯನ್ನು ಹೊಡೆದುಕೊಂಡು ರಾಕ್ಷಸನಿದ್ದ ಸ್ಥಳಕ್ಕೆ ಹೋದನು. ಬಂಡಿ ಅನ್ನವನ್ನು ಉಣ್ಣುವ ಸುಯೋಗ ಬಂದಿತು ಎಂದು ಭೀಮನು ಸಂತೋಷದಿಂದ ಗಾಡಿಯನ್ನೇರಿ ಹೊರಟನು. ಊರ ಹೊರಗೆ ಬಂದ ಭೀಮನು ಅನ್ನವನ್ನು ತಾನೇ ತಿನ್ನತೊಡಗಿದನು. ಖಾಲಿ ಬಂಡಿಯನ್ನು ಕಂಡು ಬಕಾಸುರನಿಗೆ ಸಿಟ್ಟು ಹೆಚ್ಚಾಯಿತು. ಈ ಮನುಷ್ಯನನ್ನು ತಿಂದು ಅನಂತರ ಆಲೋಚಿಸುತ್ತೇನೆ ಎಂದು ಭೀಮನನ್ನು ಎದುರಿಸಲು ಬಕಾಸುರನು ಹಾರಿ ಬಂದನು. ಬಕನನ್ನು ನೆಲಕ್ಕೆ ಕೆಡವಿ ಭೀಮನು ಅವನೆದೆಯ ಮೇಲೆ ಕುಳಿತನು. ಬಕನಿಗೆ ಉಸಿರು ಕಟ್ಟುವಂತೆ ಮಾಡಿ ಬುದ್ಧಿ ಮೇಲೇಳದಂತೆ ಮಾಡಿದನು. ಬಕಾಸುರನ ಶರೀರವನ್ನು 2 ಭಾಗವನ್ನಾಗಿ ಸೀಳಿ ಅಗಸೆ ಬಾಗಿಲಲ್ಲಿ ಎಸೆದನು. ಬಕಾಸುರನ ಪರಿವಾರದವರು ಹೆದರಿ ಓಡಿ ಹೋದರು. ಕೋಟೆಯ ಗೋಡೆಯನ್ನೇರಿ ಬಂದು ಮತ್ತೆ ಯಾರಿಗೂ ತಿಳಿಯದಂತೆ ಭೀಮನು ಮನೆ ಸೇರಿ ಮಲಗಿಕೊಂಡನು. ಮರುದಿನ ಬಕಾಸುರನನ್ನು ಕೊಂದವರಿಗೆ ಬಹುಮಾನ ಕೊಡುವುದಾಗಿ ತಳವಾರನು ಘೋಷಿಸಿದನು. ಪಾಂಡವರಲ್ಲಿ ಶ್ರೇಷ್ಠನಾದ ಭೀಮನು ಬಹುಮಾನದ ಹಣವನ್ನು ಆ ಬ್ರಾಹ್ಮಣನಿಗೆ ಕೊಡಿಸಿದನು. ಏಕಚಕ್ರಪುರದ ಸಮಸ್ಯೆ ದೂರವಾಗಿ ಎಲ್ಲರೂ ಪಾಂಡವರ ಸಾಹಸ ಪರಾಕ್ರಮಗಳನ್ನು ಕೊಂಡಾಡಿದರು. ಆದರೆ ಜನರಿಗೆ ಇವರೇ ಪಾಂಡವರು ಎಂಬ ವಿಷಯ ತಿಳಿದಿರಲಿಲ್ಲ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.